ಇನ್ನು ಗಣರಾಜ್ಯೋತ್ಸವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋಣ. 76ನೇ ಗಣರಾಜ್ಯೋತ್ಸವಕ್ಕೆ ಇಡೀ ದೇಶ ಸಜ್ಜಾಗಿದೆ. ದಿಲ್ಲಿಯಲ್ಲಂತೂ ಯಾವ ರೀತಿ ಸಿದ್ಧತೆಗಳಾಗಿದೆ ಬೆಳಗಿನಿಂದ ನಾವು ತೋರಿಸ್ತಾ ಇದ್ದೀವಿ. ಈಗ ನಾವು ತೋರಿಸ್ತಿರುವಂಥ ದೃಶ್ಯಾವಳಿಗಳು ಬೆಂಗಳೂರಿನ ದೃಶ್ಯಾವಳಿಗಳು. 76ನೇ ಗಣರಾಜ್ಯೋತ್ಸವ ಸಂಭ್ರಮಕ್ಕೆ ಮಾಣಿಕ್ ಷಾ ಪರೇಡ್ ಸಜ್ಜಾಗಿದೆ. ರಾಜ್ಯಪಾಲರ ಧ್ವಜಾರೋಹಣಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಇನ್ನು ಬೇರೆ ಬೇರೆ ಕಾಂಗ್ರೆಸ್ ಸೇರಿದಂತೆ ಬೇರೆ ಬೇರೆ ಪಕ್ಷಗಳ ಕಚೇರಿಗಳಲ್ಲೂ ಕೂಡ ಧ್ವಜಾರೋಹಣ ನಡೆಯುತ್ತೆ. ರಾಜ್ಯಪಾಲರು ಕೂಡ ನಾವು ಮಾಣಿಕ್ ಷಾ ಪರೇಡ್ ಮೈದಾನದಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪರೇಡ್ ಕಮಾಂಡರಿಂದ ಗೌರವ ರಕ್ಷೆಯನ್ನು ಸ್ವೀಕಾರ ಮಾಡ್ತಿರುವಂಥ ರಾಜ್ಯಪಾಲರು ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಂತರ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭಾಷಣವನ್ನು ಕೂಡ ಮಾಡ್ತಾರೆ. ಪಥಸಂಚಲನ ಇರುತ್ತೆ, ನಾಡಗೀತೆ ಮತ್ತು ರೈತಗೀತೆ, ಅದ ಬಳಿಕ ಕಾರ್ಯಕ್ರಮ ನಡೆಯುವಂಥದ್ದು ನಾವು ತೋರಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಇದಕ್ಕೋಸ್ಕರ ವ್ಯಾಪಕ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲೆಡೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮಾಣಿಕ್ ಷಾ ಪರೇಡ್ ಮೈದಾನದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಿದೆ ಮಾಣಿಕ್ ಷಾ ಪರೇಡ್ ಮೈದಾನ. ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳು, ಹೈ ಸೆಕ್ಯೂರಿಟಿಯನ್ನು ಮಾಡಲಾಗಿದೆ. ಎಲ್ಲ ಕಡೆಗೂ ಕೂಡ ಹದ್ದಿನ ಕಣ್ಗಾವಲನ್ನು ಇಡಲಾಗಿದೆ. ಪರೇಡ್ ಕಮಾಂಡರ್ ಗೌರವ ರಕ್ಷಣೆ ನೀಡ್ತಾರೆ, ರಾಜ್ಯಪಾಲರು ಗೌರವ ರಕ್ಷೆಯನ್ನು ಸ್ವೀಕರಿಸ್ತಾರೆ. ಅದಾದ ನಂತರ ಪರೇಡನ್ನು ಕೂಡ ವೀಕ್ಷಣೆ ಮಾಡ್ತಾರೆ. ನಂತರ ಥಾವರ್ ಚಂದ್ ಗೆಹ್ಲೋಟ್ ಭಾಷಣವನ್ನು ಕೂಡ ಮಾಡ್ತಾರೆ, ಉದ್ದೇಶಿಸಿ ಕೆಲ ಮಾತುಗಳನ್ನು ಆಡ್ತಾರೆ. ಜನತಂತ್ರ ಸಂಭ್ರಮದ ಬಗ್ಗೆ ಮಾಣಿಕ್ ಷಾ ಪರೇಡ್ ಮೈದಾನದ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪೊಲೀಸ್ ಪಬ್ಲಿಕ್ ಸ್ಕೂಲ್ ಕೋರಮಂಗಲ ಎಲ್ಲರಿಂದ ಗೌರವ ರಕ್ಷಣೆ ಸ್ವೀಕಾರ ಮಾಡ್ತಾ ಇದ್ದಾರೆ ಮಾನ್ಯ ರಾಜ್ಯಪಾಲರಾದ. ಮಾಣಿಕ್ ಷಾ ಪರೇಡ್ ಮೈದಾನದಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಥಾವರ್ ಚಂದ್ ಗೆಹ್ಲೋಟ್ ಧ್ವಜಾರೋಹಣ ಮಾಡಿದರು. ಅದಾದಮೇಲೆ ಗೌರವ ವಂದನೆಯನ್ನು ಕೂಡ ಸ್ವೀಕರಿಸಿದರು. ನಾಡಗೀತೆ ರೈತಗೀತೆ ಬಳಿಕ ಕಾರ್ಯಕ್ರಮ ಶುರುವಾಗಿದೆ. ಈಗ ಪರೇಡ್ ಷಾ ಮೈದಾನದಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಗೌರವ ವಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಸನ್ಮಾನ್ಯ ರಾಜ್ಯಪಾಲರು. ಮೈದಾನದ ಮಧ್ಯ ಭಾಗದಲ್ಲಿ ಮೈದಾನದ ಮಧ್ಯ ಭಾಗದಲ್ಲಿ ವಾದ್ಯ ಘೋಷಣೆಯನ್ನು ಬಳಿಸ್ತಾ ಇರುವಂತರು ಪೊಲೀಸ್ ಬ್ಯಾಂಡ್ ಮತ್ತು ಸ್ಕೂಲ್ ಬ್ಯಾಂಡ್, ಆರ್ಮಿ, ಕೆಎಸ್ಆರ್ಪಿ, ಸಿಎಆರ್, ಮೈಸೂರು ಇಂಗ್ಲಿಷ್ ಬ್ಯಾಂಡ್, ಪಿಎಂಸಿ ಕೇಂದ್ರೀಯ ವಿದ್ಯಾಲಯ, ತಿಲಕ್ ಮೆಮೋರಿಯಲ್ ಸ್ಕೂಲ್, ಪೊಲೀಸ್ ಪಬ್ಲಿಕ್ ಸ್ಕೂಲ್ ಕೋರಮಂಗಲ, ಕ್ರಿಸ್ತು ಜಯಂತಿ ಕಾಲೇಜ್. ಗಣರಾಜ್ಯೋತ್ಸವದ ದಿನಾಚರಣೆಯ ಈ ಶುಭ ಸಂದರ್ಭ ನಾವು ನೇರ ಪ್ರಸಾರದಲ್ಲಿ ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆಯಲ್ಲಿರುವ ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪರೇಡ್ ಮೈದಾನದಿಂದ ನಾವು ಈ ವೀಕ್ಷಣೆಯನ್ನ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಕಾತರದಿಂದ ಕಾದಿದ್ದೇವೆ. ಈ ಬಾರಿಯ ಸಂದೇಶವೇನು? ಗೌರವಾನ್ವಿತ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದಂಥ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಅವರು ಎಲ್ಲ ತುಕಡಿಗಳನ್ನ ಪರಿವೀಕ್ಷಣೆಯನ್ನು ತೆರೆದ ಜೀಪ್ನ ಮೂಲಕ ಮಾಡೋದು, ಮತ್ತೊಂದು ಕಡೆ ಎಲ್ಲ ಜನತೆಗೆ ಕೂಡ ಶುಭಾಶಯಗಳನ್ನ ವಿನಿಮಯ ಮಾಡುವ, ನಮಸ್ಕರಿಸುವಂತ ಒಂದು ವಿಶೇಷವಾದಂಥ ಸಂದರ್ಭವನ್ನ ನಾವು ಗಮನಿಸ್ತಾ ಹೋಗ್ತಾ ಇದ್ದೇವೆ. ಎಲ್ರಿಗೂ ಕೂಡ ಮಾನ್ಯ ರಾಜ್ಯಪಾಲರು ಪರೇಡ್ ಕಮಾಂಡರ್ ಗೌರವ ರಕ್ಷೆಯನ್ನು ನೀಡಿದರು. ರಾಜ್ಯಪಾಲರು ಗೌರವ ರಕ್ಷೆಯನ್ನು ಸ್ವೀಕಾರ ಮಾಡಿ ಈಗ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಒಂದು ಸುತ್ತು ಹೊಡಿತಾ ಇದ್ದಾರೆ, ಗೌರವವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇದಾದ ನಂತರ ಥಾವರ್ ಚಂದ್ ಗೆಹ್ಲೋಟ್ ಭಾಷಣವನ್ನು ಕೂಡ ಮಾಡ್ತಾರೆ. ಥಾವರ್ ಚಂದ್ ಗೆಹ್ಲೋಟ್ ಪಥಸಂಚಲನ, ನಾಡಗೀತೆ ಮತ್ತು ರೈತಗೀತೆಯ ಮುಖಾಂತರ ಕಾರ್ಯಕ್ರಮ ಈಗ ಶುರುವಾಗಿದೆ. ಧ್ವಜಾರೋಹಣವನ್ನು ನೆರವೇರಿಸಿ ಗೌರವ ವಂದನೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ರಾಜ್ಯಪಾಲರು. ಇನ್ನು ದೆಹಲಿ ಒಂದು ಲೆಕ್ಕದಲ್ಲಿ ಕಳೆ ಕಟ್ಟಿದೆ. ಬೆಂಗಳೂರಿನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ದೆಹಲಿಯ ಬಗ್ಗೆನೂ ಕೂಡ ಹೇಳಲೇಬೇಕು, ಯಾಕಂದರೆ ದೆಹಲಿನಲ್ಲೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಸಂವಿಧಾನ ಜಾರಿಯಾಗಿ ಭಾರತ ಗಣತಂತ್ರವಾದಂಥ ದಿನ, ಅತ್ಯಂತ ಶ್ರೇಷ್ಠವಾದಂಥ ದಿನ. ಆವತ್ತಿನ ರಾಜಮಾರ್ಗ ಇವತ್ತು ಕರ್ತವ್ಯ ಪಥವಾಗಿ ಮಾರ್ಪಟ್ಟಿದೆ. ಇದು ದಿಲ್ಲಿಯ ವಿವರಗಳು. ಈಗ ನಾವು ತೋರಿಸ್ತಾ ಇರುವಂಥ ದೃಶ್ಯಾವಳಿಗಳು ಬೆಂಗಳೂರಿನ ದೃಶ್ಯಾವಳಿಗಳು. ಮಾಣಿಕ್ ಷಾ ಪರೇಡ್ ಮೈದಾನದಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ನಾವು ವಿಶೇಷವಾಗಿ ಗಮನಿಸ್ತಾ ಇದ್ದೀವಿ.
ಎಲ್ಲ ರೀತಿಯಿಂದಲೂ ಸನ್ನದ್ಧವಾಗಿರುವ ಈ ಸಂದರ್ಭ ಧ್ವಜಾರೋಹಣದೊಂದಿಗೆ ಒಂದು ರೀತಿಯ ಚಾಲನೆ, ಅದಾದ ನಂತರ ತೆರೆದ ಜೀಪ್ನ ಮೂಲಕ ಗೌರವಾನ್ವಿತ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಅವರು ಎಲ್ಲವನ್ನು ಪರಿವೀಕ್ಷಿಸಿಕೊಂಡು ಮತ್ತೆ ಅವರು ಸ್ವಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಒಂದು ಸುತ್ತು ಹೊಡೆದಂಥ ರಾಜ್ಯಪಾಲರು ಈಗ ಮತ್ತೆ ಬಂದಿದ್ದಾರೆ. ಗೌರವ ವಂದನೆಯನ್ನು ಈಗ ನೀಡಲಾಗುತ್ತೆ. ಅದಾದ ನಂತರ ಪಥಸಂಚಲನ ಕೂಡ ನಡೆಯುತ್ತೆ. ಮತ್ತೀಗ ಮಾನ್ಯ ನಾವು ತೋರಿಸ್ತಾ ಇದ್ದೀವಿ ನಿಮಗೆ ನೇರ ದೃಶ್ಯಾವಳಿಗಳನ್ನು. ವಂದಿಸಿ ಮಾಣಿಕ್ ಷಾ ಪರೇಡ್ ಮೈದಾನದಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮ್ಮೆದುರುಗಡೆಗೆ ಇಡ್ತಾ ಇದ್ದೀವಿ.